ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು, ಹಾಗಾಗಿ ನಾನಿವಾಗ ಲಕ್ಷ್ಮೀ ಹಬ್ಬಕ್ಕೆ ಸೀರೆ ತಗೋಬೇಕಾಗಿತ್ತು. ಹಾಗಾಗಿ ಇವಾಗ ಹೊರಟಿದ್ದೀವಿ. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ನನ್ನ ಮಗ ಮಾತ್ರ ಇದ್ದಾನೆ. ಸೊ ಅವನಿನ್ನೂ ಮಲಗಿಲ್ಲ, ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ನಾಳೆ, ಹಾಗಾಗಿ ಸೀರೆ ತಗೊಳ್ಳೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋದಕ್ಕೆ. ನಾವು ಸೀರೆ ಅಂಗಡಿಗೆ ಬಂದಿದ್ದೀವಿ. ತುಂಬಾ ವೆರೈಟಿ ಸೀರೆಗಳೆಲ್ಲ ತೆಗ್ದಾಕಿದ್ರು, ನ್ಯೂಸ್ ಡಿಸೈನ್ ತೆಗ್ದಿದ್ರು. ಎಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡು ಒಂದು ಚಾಯ್ಸ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಮನೆಗೆ ಬಂದಮೇಲೆ. ಸೊ ನಮ್ಮ ಪಾಪು ಒಂದು ಕಡೆ ಸುಮ್ಮನೆ ಇರ್ತಾ ಇರಲಿಲ್ಲ, ಹಾಗಾಗಿ ಅವನು ತೀಟೆ ಆಡ್ತಿರೋದನ್ನೇ ನೋಡಿ ಸಾಕಾಗೋಗಿತ್ತು. ಏನಕ್ಕೆ ದೀಪಾವಳಿ ಕಂಬನೂ ಅವು ಎಲ್ಲ ಇದಾಗ್ಬಿಟ್ಟು. ದೀಪಾವಳಿ ಕಂಬ ಎಷ್ಟು ಚೇಂಜ್ ಮಾಡ್ಕೊತೀರಾ? ದೀಪಾವಳಿ ಕಂಬ ಇವ್ರ ಹತ್ರನೇ ತಗೊಂಡೋಗಿದ್ದೆ ಹೋದ ವರ್ಷ. ಎಲ್ಲ ಎಣ್ಣೆ ಹೋಗುತ್ತಲ್ಲಣ್ಣ. ಇನ್ನು ಸ್ವಲ್ಪ ದೀಪಾವಳಿ ಕಂಬಗಳು ತೊಗೋಬೇಕಾಗಿತ್ತು. ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಅದು ಎಣ್ಣೆ ಎಲ್ಲ ಹೋಗ್ತಾಯಿತ್ತು ಅಂತೇಳಿ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಸೊ ದೀಪಾವಳಿ ಕಂಬ ಎಕ್ಸ್ಚೇಂಜ್ ಮಾಡಲಿಲ್ಲ, ಕಳಶು ಚೆಂಬು ಮಾತ್ರನೇ ಎಕ್ಸ್ಚೇಂಜ್ ಮಾಡಿ ದೀಪಗಳಿಗೆ ಪ್ಲೇಟೆಲ್ಲ ತೊಗೊಂಬಂದ್ವಿ. ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೆ ಹಾಗೆ ಒಂದೊಂದಾಗಿ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಹಾಗೆ ವಾಚ್ ಮಾಡಿ ಫ್ರೆಂಡ್ಸ್. ಇವಾಗ ಮನೆಗೆ ಬಂದಿದ್ವಲ್ವ, ಸೀರೆ ಹೇಗಿದೆ ಅಂತ ತೋರಿಸ್ತೀನಿ, ಎಷ್ಟು ರೇಟಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಸರಿ ವಾಚ್ ಮಾಡಿ. ಸೊ ನಾವೋಗಿದ್ದ ಅಂಗಡಿ ಯಾವುದು ಅಂತ ನಿಮ್ಗೆ ಹಾಗೆ ತೋರಿಸ್ತೀನಿ. ಸೊ ನೋಡಿ, ರಾಮದೇವ್ ಟೆಕ್ಸ್ಟೈಲ್ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪಲ್ಲಿದೆ. ಸೊ ನಾವಿರೋ ಏರಿಯಾದಲ್ಲೇ. ಸೊ ನಾವು ವರ್ಷ ಅದರಲ್ಲೇ ತಗೊಳ್ಳೋದು. ಸೊ ಲಾಸ್ಟ್ ಟೈಮ್ ಒಂದು ಸೀರೆ ತಗೊಂಡಿದ್ದೆ. ಸೊ ಈ ರೀತಿ ಇದೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ನ್ಯೂ ಡಿಸೈನು. ಸೊ ನನಗೆ ಯಾಕೆ ಈ ಕಲರು ತುಂಬಾ ಇಷ್ಟ ಆಯಿತು. ಈ ಸೀರೆ ತಗೊಂಡಿದ್ದೀನಿ. ಇದು ಪ್ರೈಸ್ ಬಂದು ನೋಡಿ 3027 ರೂಪಾಯಿ ಐತೆ. ಸಾರಿ, 3634 ರೂಪಾಯಿ ಐತೆ MRP ರೇಟು. ಇಷ್ಟು ರೇಟಿಂದು. ಇದರಲ್ಲಿ ಡಿಸ್ಕೌಂಟು 100-200 ರೂಪಾಯಿ ಮಾತ್ರ ಬಿಟ್ಟಿದ್ದಾರೆ. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆಯೇ ಕಲರ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಕಲರ್ ಇಷ್ಟ ಆಗಿದೆ ಅಂತ. ಹಾಗೆಯೇ ದೇವ್ರಿಗೆ ಅಂತೇಳಿ ಪೂಜೆ ಸಾಮಾನು ಇಡಬೇಕಿತ್ತು. ಕಳಸ ಚೆಂಬು ಸ್ವಲ್ಪ ಹಳೇದಾಗಿತ್ತು, ಅದನ್ನು ಹಾಕ್ಬಿಟ್ಟು ಬೇರೆದೊಂದು ಚೆಂಬು ತಗೊಂಡೆ. ಹಾಗೆಯೇ ದೀಪದ ಅಡಿಕಿಕ್ಕಕ್ಕೆ ಇವೆರಡು ಪ್ಲೇಟ್ಗಳನ್ನು ತಗೊಂಡಿದ್ದೀನಿ. ಸೊ ಒಂದು 3 ಪ್ಲೇಟ್ ತೊಗೊಂಡಿದ್ದೀನಿ, 3 ದೀಪಕ್ಕೂ ಇಡೋದಕ್ಕೂ ಎಣ್ಣೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತು ಸ್ಟವ್ದು ಸ್ಟ್ಯಾಂಡೆಲ್ಲ ಸ್ವಲ್ಪ ಹಳೇದಾಗಿತ್ತು, ಹಾಗಾಗಿ ಈ ಸ್ಟವ್ದು ಸ್ಟ್ಯಾಂಡ್ ಕೂಡ ತಗೊಂಡೆ, ಹಳೇದಾಗಿತ್ತು ಅಂತ ಹೇಳ್ಬಿಟ್ಟು ಹೊಸದಿದು. ಸೊ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇನ್ನು ಸಂಜೆ ನಾನು ಇಷ್ಟು ಐಟಮ್ಸ್ ತೊಗೊಂಬಂದಿದ್ದೀನಿ. ಸೊ ಇನ್ನು ಮತ್ತೆ ಸಂಜೆ ಉಳಿದಿರೋದನ್ನು ತೊಗೊಬೇಕು. ಹೂವು, ಹಣ್ಣು ಮತ್ತು ಬಾಳೆಕಂದು ಇದೆಲ್ಲ ಮಿಕ್ಕಿದ ಐಟಮ್ಸನ್ನು ಸಂಜೆ ತೊಗೋಬೇಕು. ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೀರೆ ಕಲರ್ ಇಷ್ಟ ಆಯಿತಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇವೆಲ್ಲ ಎತ್ತಿಟ್ಬಿಟ್ಟು ಇವಾಗ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಬೇಕು. 1 ಗಂಟೆ ಆಗಿದೆ, ಟೈಮ್ ಆಗಿದೆ, ವ್ಯಾನ್ ಬರುತ್ತೆ. ಹಾಗಾಗಿ ಎತ್ತಿಟ್ಬಿಟ್ಟು ಮತ್ತೆ ಹೋಗ್ತೀನಿ. ಸೊ ನಂತರ ಬಂದು ನನ್ನ ಮಗನಿಗೆ ತಿಂಡಿ ಮಾಡಬೇಕು ಸ್ವಲ್ಪನ. ಹಾಗೆ ಈ ಪ್ಲೇಟೆಲ್ಲ ಜೋಡಿಸೋದಿದೆಯಲ್ವ, ಅದು ತೋರಿಸ್ಬಿಟ್ಟು ನಿಮಗೆ ಯಾವ ರೀತಿ ಜೋಡಿಸಿದ್ದೀನಿ ಅಂತ ಒಂದು ಸರಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಹೊಸ ಪ್ಲೇಟ್ ಹಾಕಿದ್ದೀನಿ, ನೋಡಿ ಹೇಗಿದೆ ಅಂತ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಹಳೇದಾಗಿತ್ತು. ಈ ಹಳೆ ಪ್ಲೇಟ್ಸು ಇಲ್ಲಿದೆ, ಸ್ವಲ್ಪ ಇದೆಲ್ಲ ಬಿಟ್ಕೊಂಡಿತ್ತು. ಹಾಗಾಗಿ ನ್ಯೂ ಪ್ಲೇಟ್ಸ್ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದೀವಿ. ಯಾಕಂದರೆ ಅದರಲ್ಲಿ ಏನೂ ಇಡೋಕ್ಕಾಗ್ತಿರಲಿಲ್ಲ, ಎಲ್ಲನ ಸೊ ಚೆನ್ನಾಗಿರಲಿಲ್ಲ, ಕಿತ್ತೋದಂಗೆ ಆಗಿತ್ತಲ್ವ. ಹಾಗಾಗಿ ಇದನ್ನು ಹಳೇದ ತೊಗೊತಾರೆ ಅಂಗಡಿನಲ್ಲೇ. ನಾವು ಹೋಗಿದ್ವಲ್ಲ ಅದೇ ಅಂಗಡಿನಲ್ಲಿ. ಸೊ ಆ ಅಂಗಡಿ ತುಂಬ ಸೆಕೆ ಆಗಿತ್ತು, ಬಿಸಿಲಿರೋದ್ರಿಂದ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಅಡುಗೆ ಮಾಡಬೇಕಾಗಿತ್ತು. ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹಬ್ಬಕ್ಕೆ. ಓಕೆ ಫ್ರೆಂಡ್ಸ್, ಇನ್ನು ಟೈಮ್ ಆಗಿತ್ತು. ನನ್ನ ಮಗಳನ್ನು ಕರ್ಕೊಂಬಂದೆ, ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ರೆಡಿಯಾಗಿದ್ದಾಳೆ. ಸೊ ಇವಾಗ ಅಡುಗೆ ಊಟ ತಿನ್ನಿಸಿ, ಅವಳಿಗೆ ಬಿಸ್ಕೆಟ್ ತಿಂತಾವಳೆ ಊಟ. ಸೊ ಫ್ರೆಂಡ್ಸ್, ಇವಾಗ ಹಬ್ಬಕ್ಕೆಲ್ಲ ಅಡುಗೆ ರೆಡಿ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.